ನಿಮ್ಮ ತೋಟದ ಮರಗಳು ಅಡಿಕೆ ಮರ ತೆಂಗಿನ ಮರಕ್ಕೆ ಈ ಲಿಕ್ವಿಡ್ ಫರ್ಟಿಲೈಸರ್ ಹಾಕೋದ್ರಿಂದ ತುಂಬ ರಿಸಲ್ಟ್ ನೋಡ್ಬೋದು. ನುಸಿ ರೋಗ ಹಾಗೆ ಕೆಲವೊಂದು ಕೀಟನಾಶಕಗಳಿಗೆ ಇದು ರಾಮಬಾಣ. ಕಾಯಿ ಚೆನ್ನಾಗಿ ಬರ್ತದೆ, ಹಾಗೆ ಗಿಡನೂ ಚೆನ್ನಾಗಿ ಬೆಳೀತದೆ. ಎಲ್ಲರಿಗೂ ನಮಸ್ಕಾರ. ಇದು ಎಕ್ಕೆ ಎಲೆಯ ಲಿಕ್ವಿಡ್ ಫರ್ಟಿಲೈಸರ್. ಇದು ಗಿಡಕ್ಕೆ ಹಾಕೋದ್ರಿಂದ ತುಂಬ ಫಲವತ್ತತೆ ಆಗುತ್ತೆ, ಹಾಗೆ ಕೀಟನಾಶಕ ಎಲ್ಲ ಹೋಗುತ್ತೆ. ಇದನ್ನು ಗಿಡಗಳಿಗೆ ಹೇಗೆ ಹಾಕೋದು ಅಂತ ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ. ಇದು 15 ದಿವಸ ಎಕ್ಕೆ ಎಲೆಯನ್ನು ನೀರಿನೊಳಗೆ ಹಾಕಿ ಮಾಡಿಟ್ಟಿರೋಂಥದ್ದು. ಇದನ್ನು ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಗಿಡಗಳಿಗೆ ಹಾಕೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಕೋಲ್ನಿಂದ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗನ್ನ ಸ್ಮೆಲ್ ಇರುತ್ತೆ ಸ್ನೇಹಿತರೆ. ಇದನ್ನು ಅಡಿಕೆ ಗಿಡ ಹಾಗೆ ತೆಂಗಿನ ಮರ ಹಾಗೆ ನೀವು ಹೂ ಬಿಡುವಂಥ ಗಿಡ ಆಗಿರ್ಬೋದು, ಅದಕ್ಕೆ ಹಾಕಿದ್ರೂ ಚೆನ್ನಾಗಿ ಹೂ ಬಿಡ್ತದೆ. ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಕೀಟನಾಶಕ ಬರೋದಿಲ್ಲ. ಮತ್ತು ತೆಂಗಿನಕಾಯಿ ನೋಡಿ, ಕೆಲವೊಂದು ಸಣ್ಣ ಸಣ್ಣ ಕಾಯಿ ಬಿಡ್ತದೆ, ದೊಡ್ಡ ದೊಡ್ಡ ಕಾಯಿ ಬಿಡೋವೆಲ್ಲ ಸಣ್ಣ ಸಣ್ಣ ಕಾಯಿ ಬಿಡ್ತದೆ. ಇದು ಹಾಕೋದ್ರಿಂದ ಚೆನ್ನಾಗಿ ಕಾಯು ದೊಡ್ಡ ದೊಡ್ಡಾಗಿ ಬರುತ್ತೆ. ನೀವು ಮನೆಯಲ್ಲೇ ಖರ್ಚಿಲ್ಲದೆ ಮನೆಯಲ್ಲೇ ಮಾಡ್ಬೋದು. ಸುಮ್ಮನೆ ಮಾರ್ಕೆಟಿಂದ ಗೊಬ್ಬರ ಎಲ್ಲ ತಂದು ಅವೆಲ್ಲ ಹಾಕೋದ್ರಿಂದ ಕೆಮಿಕಲ್ ಜಾಸ್ತಿ ಇರ್ತದೆ. ಇದಕ್ಕೆ ಯಾವ ಕೆಮಿಕಲು ಇರೋದಿಲ್ಲ. ಈ ಥರ ಮಾಡ್ಬೋದು. ನೋಡಿ, ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸಣ್ಣ ಬಕೆಟ್ ತೊಗೊಂಡು ಅದಕ್ಕೆ ಒಂದು ಬಕೆಟಿಗೆ 1 ಅಥವಾ 1.5 ತಗೊಳ್ಬೋದು. ಈ ಥರ 1 ಅಥವಾ 1.5 ಬಕೆಟನ್ನು ತಗೊಂಡಿದ್ದೀನಿ. ಅದಕ್ಕೆ 3 ಸಣ್ಣ ಬಕೆಟ್ ನೀರನ್ನು ಹಾಕ್ಕೊಳ್ಬೇಕು. ಇದು ದೊಡ್ಡ ಬಕೆಟು. ಇದು ಅರ್ಧ ಲಿಕ್ವಿಡ್ ಫರ್ಟಿಲೈಸರ್ ಇದೆ. ಅದಕ್ಕೆ ಫುಲ್ ನೀರನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಮರಕ್ಕೆ, ತೆಂಗಿನ ಮರ, ಅಡಿಕೆ ಮರ ಅಥವಾ ನೀವು ಹೂ ಬಿಡುವಂಥ ಗಿಡಗಳೇ ಹಾಕ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ದುಡ್ಡು ಕಟ್ಟಾಗೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಕೊಟ್ಟರೆ ನಾನು ಹಾಕುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪುತ್ತೆ.